ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಶಿಕಲಾ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಶಿಕಲಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಮಗೂ ತುಂಬ ಆನಂದವಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ. ಓಕೆ ಅಮ್ಮ, ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ರಾಗಿದು ಸಿಹಿ ಕಡುಬು, ಖಾರದ ಕಡುಬು ಮಾಡ್ತಾ ಇದ್ದೀನಿ. ಓಕೆ, ಎರಡೂ ರಾಗಿದೇನಾ? ಓಕೆ, ಫಸ್ಟ್ ಏನು ಮಾಡ್ತೀರಾ? ಫಸ್ಟ್ ಖಾರದ ಕಡುಬು ಮಾಡ್ತೀನಿ. ಫಸ್ಟು ಖಾರ. ಓಕೆ, ಸೊ ರಾಗಿಯ ಖಾರ ಕಡುಬಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಕಡಲೆಬೇಳೆ ಬೇಕು, ಹೆಸರುಬೇಳೆ ಬೇಕು, ಉದ್ದಿನಬೇಳೆ, ಈರುಳ್ಳಿ, ಪುದೀನ ಸೊಪ್ಪು, ಸಬ್ಬಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ರಾಗಿ ಹಸಿ ಹಿಟ್ಟು. ಇದಿವಾಗ ರೆಗ್ಯುಲರ್ ಆಗಿ ರಾಗಿ ಅಂದ್ರೆ ರೆಡಿಮೇಡ್ ಸಿಗುತ್ತಲ್ಲ ಅದೇನಾ, ಅಥವಾ ಇದು ಯಾವ ತರ ರಾಗಿ ಹಿಟ್ಟು? ಇಲ್ಲ, ಅದು ರಾಗಿ ಫಸ್ಟ್ ಮೊದಲು ತೊಳಿಬೇಕು. ತುಂಬಾ ಚೆನ್ನಾಗಿ ಒಂದು 3-4 ಸಲ ತೊಳಿಬೇಕು. ತೊಳೆದ್ಮೇಲೆ ನೆರಳಲ್ಲಿ ಹಾರಾಕ್ಬೇಕು. ಹಾರಾಕಿದ್ಮೇಲೆ ಸ್ವಲ್ಪ ಒಣಗುತ್ತೆ. ಒಣಗಿದ್ಮೇಲೆ ಮಿಷಿನ್ ಕಳಿಸಿ ಹೊಡಕ್ ಮಾಡಿಸ್ಕೊಂಡ್ ಬರ್ಬೇಕು. ವೈಟ್ ಬಟ್ಟೆ ತಗೊಂಡು ಅದನ್ನ ಸೋಸ್ಬೇಕು. ಅದು ವೈಟ್ ಆಗಿ ಬರುತ್ತೆ. ಅದರಿಂದ ಇದು ಮುಂಚೆ ಇದರಿಂದ ತುಂಬಾ ಉಪಯೋಗ ಆಗಿದೆ. ಅಂದ್ರೆ ಇವಾಗ ರಾಗಿ ಮಣ್ಣಿ ಅಂತ ಮಕ್ಳಿಗೆ ಮಾಡ್ತಾರೆ, ಅದೇ ಪ್ರೋಸೆಸ್. ಆ ಹಿಟ್ಟು ತಗೊಂಡಿದ್ದೀರಾ ಅಲ್ವಾ? ಹೌದು. ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ ಅಲ್ಲ. ಏನ್ ಬೇಕು? ಫಸ್ಟ್ ಏನ್ ಮಾಡ್ಕೊಂತೀರಾ? ಫಸ್ಟ್ ಒಂದು ಬೌಲ್ ಕೊಡಿ. ಬೌಲಲ್ಲಿ ಈಗ ಏನ್ ಮಾಡೋದೀಗ? ಕಡಲೆಬೇಳೆ ಕೊಡಿ. ಮತ್ತೆ ಅಮ್ಮ, ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರು ಬೆಂಗಳೂರಲ್ಲಿದೆ, ಆರ್ಟಿ ನಗರದಲ್ಲಿದ್ದೀವಿ. ಹೌದಾ? ಓಕೆ ಓಕೆ. ಒಂದು ಕಪ್ಪು ಕಡಲೆಬೇಳೆ ಹಾಕ್ಬೇಕು. ಓಕೆ, ಮತ್ತೆ ಹೆಸರುಬೇಳೆ ಅರ್ಧ ಕಪ್ಪು. ಅರ್ಧ ಕಪ್ಪು ಹೆಸರುಬೇಳೆ ಹಾಕೊಳ್ಳೋದು. ಓಕೆ, ಮತ್ತೇನು ಬೇಕು? ತೊಗರಿಬೇಳೆ. ತೊಗರಿಬೇಳೆ 1-2 ಸ್ಪೂನ್. ಓಕೆ, ಅದು ಕಡಿಮೆನಾ? ಸ್ವಲ್ಪ ದ್ವಿದಳ ಧಾನ್ಯ ಅಂತ ಇದು ಹಾಕೊಂಡು. ಬೇಳೆಗಳು ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಹಾಗಾಗಿ ಎಲ್ಲ ಹಾಕೊಂಡಿದ್ದೀರಾ. 3 ವೆರೈಟಿ ಇದೆ. ಮತ್ತೆ ಸ್ವಲ್ಪ ನೀರು ಬೇಕು. ಇದನ್ನ ಏನ್ ಮಾಡೋದು ಇವಾಗ? ಇದು ನೆನೆ ಹಾಕ್ಬೇಕು. 2 ಗಂಟೆ ಟೈಮ್ ನೆನೆ ಹಾಕ್ಬೇಕು ರೀ. ಓಕೆ, ಇದಿಷ್ಟು ಮೃದುವಾಗಿ 1 ಕಪ್ಪು ಏನದು ಕಡಲೆಗೆ, ಅರ್ಧ ಕಪ್ಪು ಹೆಸರು, ಮತ್ತೆ 2 ಸ್ಪೂನ್ ತೊಗರಿ. ನೀರು ನೆನ್ಸ್ಕೊಂಡ್ಬಿಡ್ತೀರಾ? ಹಾಕೊಂಡ್ಬಿಡಿ. ಎಷ್ಟು ತಿಡ್ಬೇಕು ಅಂದ್ರೆ ಹಾಕಿ ನೀರು. 2 ಅವರ್ಸ್ ನೆನಾದ್ರೆ ತುಂಬಾ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ರೀ. ಹೌದಾ? ಓಕೆ. ಸೊ 2 ಗಂಟೆ ಒಂದು ನಾವೀಗ ಬೆಳಿಗ್ಗೆ ಇದೆ ನೀವು ತಿಂಡಿಗೆ ಮಾಡುವಂಥದ್ದಾ? ಹೌದು, ತಿಂಡಿಗೆ ಮಾಡ್ಕೊ. ಈಗೇನು ಮಾಡೋದಮ್ಮ ಈಗ? ಇದು ಬೇಳೆ 2 ಗಂಟೆ ನೆನಾಕಿದೆ. ನೆನಾಕ್ಬೇಕು. ಸಮಯ ಇಲ್ಲದ ಕಾರಣ ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸಮಯ ಅಭಾವ ಇರೋದ್ರಿಂದ ನಾನು ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ತಗೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಇದಿವಾಗ ನೀವು ಎಲ್ಲ ಬೇಳೆಗಳು ಮತ್ತೆ ಹಸಿಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿನ ಮಾಡ್ಕೊಂಡು ಬಂದ್ಬಿಟ್ಟು ರೆಡಿ ಮಾಡ್ಕೊಂಡು. ಸೊ 2 ಗಂಟೆ ನಾವು ಕಾಯಬೇಕು, ಆದರೆ ನೀವು ಅದು ಕಾಯೋಕ್ಕಾಗಲ್ಲ ಅಂತ ಮಾಡಿದ್ದೀರಾ ಅಲ್ವಾ? ಸೊ ಆ ರೆಡಿ ಮಾಡಿರುವ ಹಿಟ್ಟು ರೆಡಿ ಇದೆ. ಹೇಗೆ ಇದು ಸ್ವಲ್ಪ ತರಿ ಆಗಬೇಕಾ? ತರಿ ಇರಬೇಕು, ಅಂದ್ರೆ ನುಣ್ಣಗಾಗಬಾರ್ದು. ಯಾಕಂದ್ರೆ ನಾವು ಮಿಕ್ಸಿ ಮಾಡಿ ತೋರಿಸಿಲ್ಲ, ನೀವು ಮನೇಲೆ ಮಾಡಿರೋದ್ರಿಂದ ತರಿ ಇರಬೇಕಲ್ವಾ? ಸ್ವಲ್ಪ ಕಾಳು ಬಾಯಿಗೆ ಸಿಗಬೇಕು. ಸರಿ, ಈಗೇನು ಮಾಡೋದು? ಈಗ ಇದನ್ನು ಒಂದು ಬೌಲ್ ಕೊಡಿ. ಇದನ್ನ ಏನು ಮಾಡೋದು ಇವಾಗ? ಬೌಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಈಗ ಮಿಕ್ಸ್ ಮಾಡಿರೋದು ಕೊಡಿ. ಇದಿವಾಗ ಹಿಟ್ಟು ಮತ್ತೆ ಏನದು ಬೇಳೆಗಳೆಲ್ಲ ಹಾಕೊಂಡಿದ್ದೀರಲ್ವಾ? ಸ್ಪೂನ್ ಕೊಡಿ. ದೊಡ್ಡ ಸ್ಪೂನ್ ಕೊಡ್ಲಾ? ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕಲ್ಲ? ಹೌದು, ಇದು ತುರಿ ಸ್ವಲ್ಪ ಗಟ್ಟಿ ಇದ್ರೆ. ಓಕೆ, ತುಂಬಾ ನೀರು ಆಗ್ಬಾರ್ದಲ್ವಾ? ನೀರು ಹಾಕ್ಲೇಬಾರ್ದು. ನೀರು ಹಾಕ್ಲೇಬಾರ್ದು. ಸರಿ. ಈಗೇನು ಹಾಕೋತೀರಾ? ಈರುಳ್ಳಿ ಕೊಡಿ. ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅಲ್ವಾ? ಸಣ್ಣ ಕಟ್ ಮಾಡ್ಕೋಬೇಕು. ಓಕೆ. ಸೊ ಆ ಹಿಟ್ಟು ಎಷ್ಟು ಅನ್ನೋದು ನೋಡ್ಕೊಂಡು ಅದಕ್ಕೆ ತಕ್ಕನಾಗೆ ನೀವು ಈರುಳ್ಳಿ, ಸೊಪ್ಪು, ಏನೆಲ್ಲ ಸೊಪ್ಪಿದೆ? ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಷಿ ಸೊಪ್ಪು, ತೆಂಗಿನ ತುರಿ. ಸೊಪ್ಪುಗಳು ಯಾವ್ದಾದ್ರು ಹಾಕೋಬೋದಾ? ಇಲ್ಲ, ಇದಕ್ಕೆ ಇದೇ 3 ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದು ಮಾಡ್ಬೇಕು ಅಂದ್ರೆ ಬೇರೆ ಸೊಪ್ಪು ಹಾಕೊಂಡು ಮಾಡ್ಕೋಬಹುದು. ಸೊಪ್ಪು ಬೇರೆ ಹಾಕೊಂಡು. ಸರಿ. ತೆಂಗಿನ ತುರಿ ಕೊಡಿ. ಎಲ್ಲ ಹಸಿನೇ ಹಾಕೊಳ್ಳೋದು. ಹಸಿ. ಸ್ವಲ್ಪ ಉಪ್ಪು ಕೊಡಿ. ರುಚಿಗೆ ತಕ್ಕನಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಮ್ಮ ಮನೇಲಿ ನಮ್ಮ ಯಜಮಾನ್ರು,
ನಾನು ಇಬ್ಬರು ಹೆಣ್ಮಕ್ಳಿದ್ದಾರೆ. ನಮ್ಮ ಯಜಮಾನ್ರು ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರು, ರಿಟೈರ್ಡ್ ಆಗಿದ್ದಾರೆ. ದೊಡ್ಡ ಮಗಳು ಮನೆಯಲ್ಲೆಲ್ಲ ಆರ್ಕಿಟೆಕ್ಚರ್ಸ್ ಇದೆ, ಮಾಡ್ಕೊತಿದ್ದಾಳೆ. ಇದಿವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ? ಓಕೆ. ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ, ಎಲ್ಲ ಸೊಪ್ಪುಗಳನ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀರಾ. ಇನ್ನೇನು ಮಾಡೋದಮ್ಮ ಇದು? ಈಗ ಸ್ಟವ್ ಹಚ್ಚೋಣ. ಒಂದು ಬೋಲ್ ಕೊಡಿ. ಹೌದಾ, ಸ್ಟವ್ ಹಚ್ಕೊಂಡ್ಬಿಡ್ತೀರಾ? ಬೌಲ್ ತಗೊಂಡು ಏನು ಮಾಡೋದು? ಇದಕ್ಕೆ ನೀರೇನಾದರೂ ಹಾಕೋತೀರಾ, ಹೇಗೆ? ಸ್ವಲ್ಪ ನೀರು ಕೊಡಿ. ನೀರಾ? ಇದಿವಾಗ ರಾಗಿದು ಏನಿದು? ಯಾಕಂದ್ರೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇರೆ ಒಂಥರ ಖಾರದ್ ಮಾಡ್ಕೊಂಡಿರಿ, ರಾಗಿ ಹಿಟ್ಟು ಹಾಗೇನೆ ಇದೆ. ಹೌದು ಅಲ್ವಾ? ಹೌದು. ಎಷ್ಟು ಹಾಕೋಬೇಕು ನೀರು? ಇದು ಒಂದು ಲೋಟ, ಒಂದೂವರೆ ಲೋಟ ಆದರೆ ಸಾಕಾಗುತ್ತೆ. ಸರಿ. ಏನು ನೀರು ಕುದಿಬೇಕಾ? ಅದು ಸ್ವಲ್ಪ ನೀರು ಕುದಿಬೇಕು. ಸ್ವಲ್ಪ ಉಪ್ಪು ಕೊಡಿ. ಉಪ್ಪು ಹಾಕೊಂತೀರಾ? ಮುದ್ದೆಗೆ ಉಪ್ಪು ಹಾಕಿದ್ರೆ ರುಚಿ ಇರುತ್ತೆ. ಇದಿವಾಗ ರಾಗಿದು ಮುದ್ದೆ ಮಾಡ್ಕೊಂತೀರಾ? ರಾಗಿ ಮುದ್ದೆ ಮಾಡಬೇಕು ರೀ. ಇದು ನೀರು ಕುದಿಬೇಕು, ತುಂಬಾ ಚೆನ್ನಾಗಿ ಕುದ್ದಾದ್ಮೇಲೆ. ನೀವಿದು ಖಾರ ಕಡ್ ಬಂದ್ರಿ ಮತ್ತೆ ರಾಗಿ ಮುದ್ದೆ ಮಾಡ್ತಾ ಇದ್ದೀರಾ? ರಾಗಿ ಮುದ್ದೆ ಮಾಡಿದ್ರೆ ಇದು ಅಕ್ಕಿಲೂ ಮಾಡ್ತಾರೆ ರೀ. ರಾಗಿಲ್ ಮಾಡೋದ್ರಿಂದ ಪೌಷ್ಟಿಕಾಂಶ ತುಂಬಾ ಚೆನ್ನಾಗಿದೆ ರಾಗಿದು ಮಾಡೋದ್ರಿಂದ. ಸೋಸಿದು ಈಗ ರಾಗಿ ಮುದ್ದೆ ಮಾಡ್ಬಿಟ್ಟು ಕಡ್ಬು ಮಾಡೋದು ಇದು? ಯಾಕಂದ್ರೆ ರಾಗಿ ಮುದ್ದೆ ಅಂದ್ರಲ್ಲ, ರಾಗಿಲೇ ಮಾಡ್ಬೇಕಲ್ವರ, ಅದಕ್ಕೋಸ್ಕರ ರಾಗಿ ಬೆರೆಸ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ರುಚಿ. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ? ಅದರಲ್ಲಿ ಫೈಬರ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ಹಾಗಾಗಿ ಮಕ್ಕಳಿಗೂ ಸಹ ಕೊಡ್ತೇವಲ್ವಾ, ಅಂದ್ರೆ ಮಣ್ಣಿ ತರ ಮಾಡಿ ಚಿಕ್ಕ ಮಗುಗೂ ಸಹ ರಾಗಿ ತುಂಬಾ ಒಳ್ಳೇದು ಅಂತಾರೆ. ಕೆಲವರು ಯೂಸ್ ಮಾಡಲ್ಲ, ನೀವು ತುಂಬಾ ಮಾಡ್ತೀರಾ ರಾಗಿ? ತುಂಬಾ ಮಾಡ್ತೀವಿ ರೀ. ಮುದ್ದೆ ಡೈಲಿ ಮುದ್ದೆ ಇರುತ್ತೆ. ಡೈಲಿ ಮುದ್ದೆ ಮಾಡೇ ಇರುತ್ತೆ. ಕುದಿತಾ ಇದೆ? ಹೌದು, ಇನ್ನು ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದಿಬೇಕು. ಅದು ಸ್ವಲ್ಪ ಹಸಿಟ್ಟು ಕೊಡಿ, ಮುದ್ದೆ ಇಟ್ಕೊಡಿ. ಇದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಉದುರಿಸ್ಬೇಕು. ಅದು ಹುಕ್ಕು ಬರುತ್ತೆ ಮೇಲೆ, ಕುದ್ದು ಮೇಲೆ ಬರಬೇಕು. ಅವಾಗ ಹಾಕಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಮುದ್ದೆ ಬರೋದಿಲ್ಲ. ಅದು ಕೆಲವರಿಗೆ ಗೊತ್ತಾಗಲ್ಲ, ಇಲ್ಲದಿದ್ರೆ ಗಂಟು ಆಗುತ್ತೆ. ಈ ತರ ಮಾಡಿದ್ರೆ ಆಗೋದಿಲ್ಲ. ಕುದ್ದಾದ್ಮೇಲೆ ಡೈಲಿ ನಾವು ಮಾಡ್ತೀವಲ್ವರ ಮುದ್ದೆ, ಕಾಳಿನ ಸಾರು, ಸೊಪ್ಪಿನ ಸಾರು, ಇದು ಎಲ್ಲಾನು ಅವಾಗ ನಮ್ಗೆ ತುಂಬಾ ಟೇಸ್ಟ್ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ನೀವು ಹೇಳಿದಾಗೆ ಒಳ್ಳೇದು. ಮತ್ತೆ ಈಗೆಲ್ಲ ವೆಯ್ಟ್ ಲಾಸ್ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಸ್ಲಿಮ್ ಆಗಿರ್ಬೇಕು ಅಂತವ್ರು ಅನ್ನಕ್ಕಿಂತ ಹೆಚ್ಚು ರಾಗಿನ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಈಗ ಕುದೀತಾ ಇದೆ, ಹಾಕ್ಲಾ? ನೋಡಿ, ಅದು ಉಪ್ಪು ಬರಬೇಕು. ಮೇಲ್ ಬಂದ ಮೇಲೆ ಹಿಟ್ಟಿನ ದೊಣ್ಣೆ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಹಳೆ ಕಾಲದ ರೀ ಇದು. ಈ ತರ ಇದು ತಿರುಬಾರ್ದು, ಅದು ಹಾಗೆ ಅಲ್ಲೇ ಬೇಯಬೇಕು. ಓಕೆ. ಈಗ ಹಾಕಿದ ತಕ್ಷಣ ಇಲ್ಲ, ಕಲಸಬಾರ್ದು, ಗಂಟು ಆಗ್ಬಿಡುತ್ತೆ. ಇನ್ನು ಸ್ವಲ್ಪ ಹಸಿಟ್ಟು ಕೊಡಿ. ಅದು ಹದವಾಗಿ ಹಾಕೊಳ್ಬೇಕು. ಇಲ್ಲ ಬೇಕಾದ್ರೆ ಬೇಕಾದ್ರೆ ಇದು ಗಟ್ಟಿ ಇರಬೇಕು ರೀ, ತುಂಬಾ ತೆಳ್ಳಗ್ ಮಾಡಬಾರ್ದು. ನಿಮ್ಗೆ ಇವಾಗ ಎಷ್ಟು ಅಳತೆ ಹಾಕೊಂಡಿದ್ದೀರಮ್ಮ? ಅಂದ್ರೆ 1.5 ಲೋಟ ನೀರಂದ್ರೆ ಎಷ್ಟು ಹಾಕ್ಬೇಕು? ಇದು ಮುಕ್ಕಾಲು ಹಾಕ್ಬೇಕು. 1:2. ಓಕೆ, ಸರಿ. ಆದ್ರೆ ನೀವು ಕಣ್ಣಳ್ತೆಲೆ ಹಾಕ್ಬಿಟ್ರಿ, ಅಳಿಲೇ ಇಲ್ಲ. ನಾನು ಅದು ರೂಢಿ ಅಭ್ಯಾಸ ಆಗೋಗಿದೆ. ನೀವು ಇದ್ರದ್ದು ಸ್ಪೆಷಲಿಸ್ಟ್ ಆಗಿದ್ರೆ ಕಡುಬಿದು. ಬಸವ ಜಯಂತಿ ಇದೆಲ್ಲ ಮಾಡ್ತೀನಲ್ಲ, ನಾನು ವಚನ ಶ್ರಾವಣ ಮಾಡ್ತೀನಿ ಮಂತ್ಲಿ. ಶ್ರಾವಣ ಮಾಸದಲ್ಲಿ ಅವಾಗ ಫ್ರೆಂಡ್ಸ್ನೆಲ್ಲ ಕರಿತೀನಿ, ವಚನಗಳು ಹೇಳ್ಕೊಂಡು ಅದು ಇದನ್ನೇ ಕಡುಬು ಮಾಡುವಂತಾರೆ ಅವರು. ನಿಮ್ಮನೆ ಊಟ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಹಾಗಾದ್ರೆ ನಾವು ಸಹ ಒಂದು ನಿಮ್ಗೆ ವಿಸಿಟ್ ಕೊಡ್ಬೇಕಾಗತ್ತೆ. ಬನ್ನಿ. ಆಯ್ತಾ? ಅದಿವಾಗ ಇದು ರೆಡಿ ಇದೆ. ಸ್ವಲ್ಪ ಕೆಳಗೆ ಇಟ್ಕೊಂತೀನಿ. ಎಣ್ಣೆ ಕೊಡಿ ಸ್ವಲ್ಪ. ಓಕೆ. ಸ್ಪೂನ್ ಕೊಡಿ. ಚಿಕ್ಕದ ದೊಡ್ಡ ಸ್ಪೂನ್ ಬೇಕಾ? ಸ್ವಲ್ಪ ದೊಡ್ಡ ಸ್ಪೂನ್ ಕೊಡಿ. ಇದು ಎಣ್ಣೆ ಸರ್ಕೋಬೇಕು ಒಂದು ಸ್ವಲ್ಪ. ಮಣೆ ಕೊಡಿ. ಓಕೆ. ಇದು ಇವಾಗ ರೆಗ್ಯುಲರ್ ಮುದ್ದೆ ತರನೇ ಆಗಿದೆ. ಮುದ್ದೆ ಆಗಿದೆ. ಇದನ್ನ ಸ್ವಲ್ಪ ತಗೊಂಡೆಲ್ಲ ನಾದ್ಕೋಬೇಕು ರೀ. ನಾದಿ ಬನಿ ಬರ್ಬೇಕಲ್ವರ? ಬಂದಿದೆ. ಸ್ವಲ್ಪ ಹುಂಡೆ ಮಾಡೋದಕ್ಕೆ ನೈಸು ಬರಬೇಕು. ಇದು ದೊಣ್ಣೆ ನೀವೇನಾ ಮನೆಯಲ್ಲಿ ಅಡಿಗೆ ಮಾಡೋದು? ನಾನೇನೆ. ಮಗಳು ಮಾಡ್ತಾ ಇದ್ದಾಳೆ, ಕೆಳಗಡೆ ಮಾಡ್ತೀನಿ. ಮಕ್ಕಳಿಗೆ ಮದುವೆ ಆಗಿದೆ ಅಂದ್ರಲ್ಲ? ಹೆಣ್ಮಕ್ಳು ಮದುವೆ ಆಗಿದೆ. ಇಬ್ಬರು ಹೆಣ್ಮಕ್ಳು. ಒಬ್ಳು ಬ್ಯಾಂಕ್ ಹೋಗ್ತಾಳೆ, ಒಬ್ಳು ಮನೆಯಲ್ಲೇ ಇದ್ದಾಳೆ ಆರ್ಕಿಟೆಕ್ಚರ್ಸ್. ಇಬ್ಬರಿಗೂ ಈಗ ಫ್ರೀಯಲ್ಲಿ ನೀವು ಮನೆಯವರು ರಿಟೈರ್ಡ್ ಲೈಫ್. ಓಕೆ. ಇದಿವಾಗ ನೀವು ಹೇಳಿದ್ರೆ ಅಕ್ಕಿದು ಮಾಡ್ಕೋಬಹುದು ಬೇಕಾದ್ರೆ,
ಅಥವಾ ಬೇರೆ ಏನಾದರೂ ಜೋಳ ಆ ಥರದ್ದೆಲ್ಲ ಮಾಡ್ಬೋದಾ ಈ ಥರ? ಇಲ್ಲ, ಇದು ಅಕ್ಕಿಲಿ ಮಾಡ್ತೀವಿ. ಅಂದರೆ ಇಲ್ಲ ಅಂದರೆ ಜೋಳ, ಅಯ್ಯೋ ಇದು ರಾಗಿ ಅಷ್ಟೇ. ರಾಗಿ. ಸರಿ. ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ಬಿಸಿಲೇ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಾಗ ಚೆನ್ನಾಗಿ ನಾದಬೇಕಾದು. ಚಪಾತಿ ಪೂರಿ ಉಂಡೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಸರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗ ಕೈಗಣಿಸೋದು. ಇದು ಅಕ್ಕಿ ಹಿಟ್ಟಾದರೆ ಕೈಗಣಿಸುತ್ತೆ ರೀ. ಇದು ನೋಡಿ ಬನಿಯಾಗಿದೆ, ಕೈಗಣಿಸೋದು. ಓಕೆ, ಚೆನ್ನಾಗಿ ಮೆತ್ತಗಾಗಿದೆ. ಸೊ ಮಧ್ಯಾಹ್ನ ಮುದ್ದೆ ಮಾಡೋದು. ಬೇರೆ ಏನು ಅಡುಗೆಗಳು ಸ್ಪೆಷಲ್ ಆಗಿ ಏನು ಮಾಡ್ತೀರಾ? ಕಡಬಂತೂ ನೀವು ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ಇನ್ನೇನು ನೀವು ಚೆನ್ನಾಗಿ ಮಾಡ್ತೀರಾ? ಶಾವಿಗೆ ಪಾಯಸ, ಆಮೇಲೆ ಇದರಲ್ಲೇ ಶಾವಿಗೆ ಮಾಡ್ತೀವಿ ರೀ, ತುಂಬ ಚೆನ್ನಾಗಿದೆ. ಸಿಹಿ ಶಾವಿಗೆ ಇದು. ಆಮೇಲೆ ರಾಗಿ ಹಿಟ್ಟು ಶಾವಿಗೆ ಮಾಡ್ತೀವಿ. ರಾಗಿ ಇದರಲ್ಲಿ ಶಾವಿಗೆ ಮನೆಯಲ್ಲೇ ಅಕ್ಕಿ ಬದಲು ರಾಗಿ ಮಾಡಿ ಇದೇ ಹಿಟ್ಟಲ್ಲೇನೆ ರಾಗಿ ಮಾಡ್ತೀವಿ. ಆಮೇಲೆ ಇದು ಒಗ್ಗರಣೆಗೆ ಹಾಕ್ತೀವಿ ಖಾರ. ಮಕ್ಕಳಿಗಂತೂ ತುಂಬಾ ಇಷ್ಟ, ಸಿಹಿ ತಿಂದಿರೋರಿಗೆ ಖಾರ. ಈಗ ಮ್ಯಾಗಿ ಇದೆಲ್ಲ ತಿಂತಾರಲ್ವ, ನನ್ನ ಮೊಮ್ಮಕ್ಕಳು ಬಂತು ಅಂದ್ರೆ ಮ್ಯಾಗಿ ಮಾಡ್ಕೊಡು, ಮ್ಯಾಗಿ ಎಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕೆಮಿಕಲ್ ಆಗಿ. ನೀವು ಮನೇಲೆ ಎಲ್ಲದು ಮಾಡೋದಾ? ಮಕ್ಕಳಿಗಂತೂ ತುಂಬಾ ಇಷ್ಟ ಅಂದ್ರೆ ಇದೇ ಮಾಡ್ಕೊಡು. ಒಳ್ಳೇದು, ಮನೆಯಲ್ಲೇ ಮಾಡೋದು. ಎಷ್ಟು ಹೇಳಿದ್ರು ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಇವತ್ತಿದು ಅಂತ? ಯಾರು ಬಂದರೂ ಅಷ್ಟೇ 5 ನಿಮಿಷಕ್ಕೆ ಇದು ರೆಡಿ ಇರುತ್ತೆ. ನಮ್ಮ ಮನೆಗೆ ಯಾವಾಗಲೂ ಸದಾ ಇರುತ್ತೆ. ಸಿಹಿ ಇದು ರೆಡಿ ಮಾಡಿ. ಎಲ್ಲರೂ ತುಂಬಾ ಕಷ್ಟ ಅಂತಾರೆ ಇದು. ಅಂದ್ರೆ ರಾಗಿ ಹಿಟ್ಟು ಮಾಡ್ಕೊಂಡ್ರಲ್ಲ, ಅದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದೆ. ಅದು ಒಂದ್ಸತಿ ರಾಗಿ ಹಿಟ್ಟು ರೆಡಿ ಮಾಡಿದ್ಮೇಲೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದಲ್ವಾ? ರಾಗಿ ಹಿಟ್ಟು ಅಂದ್ರೆ ಯಾರಿಗೂ ಟೈಮ್ ಇರೋದಿಲ್ಲ. ಅಟ್ಲೀಸ್ಟ್ ಸಂಡೇ ಏನಾದ್ರು ಇಂಥದ್ದೆಲ್ಲ ಚೆನ್ನಾಗಿರೋದು ಮಾಡ್ಕೊಂಡು, ಅಂದ್ರೆ ಆರೋಗ್ಯಕ್ಕೆ ಮತ್ತೆ ಟೇಸ್ಟು ಇರಬೇಕು ಅಂತ ಮಾಡ್ಕೋಬಹುದು. ರತ್ತುಡಿ ಕೊಡಿ, ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಇದು ಹರ್ಕೊಬಿಡ್ತೀನಿ. ಓಕೆ, ಇದನ್ನ ನೀವು ಹೂರ್ಣ ತರ ಇದನ್ನ ಒಳಗಿಟ್ಕೊಳ್ಳೋದಾ? ಸೊ ಹವ್ಯಾಸ ಎಲ್ಲ ಏನಿದೆ ನಿಮ್ಗೆ? ಏನ್ ಮಾಡ್ತೀರಾ? ಬಿಡುವಿನ ಯೋಗ ಮಾಡ್ಕೊಂತೀವಿ. ನಮ್ದು ವೀರಶೈವ ಸಮಾಜ ಇದೆ, ಬಸವಣ್ಣವ್ರದ್ದು ವಚನಗಳು ಇದು ಮಾಡ್ತೀನಿ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ದಾರೆ, ಮೆಂಟಲ್, ಅವ್ರಿಗೋಗಿ ವಚನಗಳು ಹೇಳ್ಕೊಡೋದ, ಯೋಗ, ಸೂರ್ಯ ನಮಸ್ಕಾರ ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲವ್ರೆ. ಅದು ನಮ್ಮ ಲೈಫ್ಗೆ ಮೆಡಿಕಲ್ ಸ್ಟೋರ್ ಇದ್ದಂಗೆ. 20 ವರ್ಷದಿಂದ ಯೋಗ ಇದು. ಆಮೇಲೆ ಟೈಮ್ ಇದ್ದಾಗ ಬರೀ ವಚನಗಳು ಹೇಳ್ಕೊಳ್ಳೋದು, ಅದಂತ ಹೇಳೋದು. ಓಕೆ, ಈಗ ಎಲ್ಲ ಚೆನ್ನಾಗಿ ಅಂದ್ರೆ ಏನದು ಪೂರಿ ತರ ಮಾಡ್ಕೊಂಡಿದ್ದೀರಲ್ವಾ? ಈಗ ಆಗಿದೆ ಅಲ್ವಾ? ಒಂದ್ಸತಿ ನಾವು ಮಾಡುವಷ್ಟು ಕಡಿಮೆ ಮಾಡುವಷ್ಟು ಆಗ್ಬಿಟ್ಟಿದೆ. ಇನ್ನೇನು ಮಾಡ್ಕೊಳ್ಳೋದು? ಹೀಗೆ ಇದ್ರೊಳಗಡೆ ಇದು ಮಿಕ್ಸ್ ಮಾಡಿದ್ದೀವಲ್ಲ, ಹಸಿಟ್ಟು ಇದೆಲ್ಲ ಸೊಪ್ಪಿಂದೆಲ್ಲ ಇದ್ರೊಳಗೆ ಇಟ್ಟು ಕುಕ್ಕರಲ್ಲಿ ಇಟ್ಟು ಕೂಗಿಸ್ಬೇಕು. ಇಡ್ಲಿ ತಪ್ಪಲೆ ಒಳಗಿಟ್ಟು. ಸರಿ, ಲಡಿಸ್ಕೊಂಡಿದ್ದೀರಲ್ಲ, ಈಗೇನು ಮಾಡೋದಮ್ಮ? ಈಗ ಹೀಗೆ ಇದನ್ನ ಉಂಡೆ ಮಾಡಿ ಇದ್ರೊಳಗೆ ಇಟ್ಟು ಮಡ್ಚಬೇಕು. ಮಾಡಿಬಿಡಿ. ಓಕೆ. ಅದ್ರೊಳಗೊಂಥರ ಸ್ಟಫ್ ತರ ಹಾಕೋದಾ? ಸೊ ಬೇರೆ ಕಡುಬುಗಳೆಲ್ಲ ಮಾಡ್ತೀರಾ ಮನೇಲಿ? ಬೇರೆ ಸೂಸ್ಲದು, ಹೂರ್ಣದು ಇದೆಲ್ಲ ಮಾಡ್ತೀವಿ. ಇದು ಈ ರೀತಿ ಮಡ್ಚಬೇಕು ರೀ. ಇದು ಮಡ್ಚಿ ಆ ಕಡೆ ಈ ಕಡೆ ಓಪನ್ ಬಿಡಬೇಕು, ಇಲ್ಲಿ ಸೈಡಲ್ಲಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ಉಂಡೆ. ಇದು ಆ ಕಡೆ ಈ ಕಡೆ ಓಪನ್ ಇರಬೇಕು. ಓಪನ್ ಇದಕ್ಕೆ ಸ್ವಲ್ಪ ಎಣ್ಣೆ ಸರಬೇಕು, ಇಲ್ಲಿ ಅಂಟಿಸುತ್ತೆ. ಅಂಟೋದು ಬೇಡ. ಇದೇನು ತಿಂಡಿಗೆ ಮಾಡ್ತೀರಾ ಅಥವಾ ಮಧ್ಯಾಹ್ನ ಊಟಕ್ಕೆ ಮಾಡೋದ? ಇಲ್ಲ, ನಮಗೆ ಬೇಕು ಅಂದಾಗ ಇದನ್ನ ಮಾಡ್ಕೊತಾ ಇರ್ತೀವಿ ರೀ. ತಿಂಡಿಗಾದ್ರೂ ಸಾಯಂಕಾಲ ಸ್ನ್ಯಾಕ್ಸ್ ತರ. ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಸೊಪ್ಪು ಇದು ಇರುತ್ತೆ, ರಾಗಿ ಮಿಕ್ಸ್ ಆಗಿರುತ್ತೆ. ಏನೇನೋ ಸ್ನ್ಯಾಕ್ಸ್ ಅಂತ ಮಕ್ಕಳಿಗೆ ಕೊಡೋದಕ್ಕಿಂತ ಇಂಥದ್ದು ಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ? ಇದು ಖಾರದ ಕಡುಬಿಗೆ ಸ್ವಲ್ಪ ತೆಳ್ಳಗೆ ಹರ್ಕೋಬೇಕು ಹಾಳೆನ. ಸಿಹಿ ಕಡುಬಿಗೆ ಸ್ವಲ್ಪ ಮಂದ ಇರಬೇಕು. ಸರಿ, ತೆಳುಗ್ ಬಂದ್ರೆ ಚೆನ್ನಾಗಿ. ಇದಾಗಿದೆ. ಇದು ಕ್ಲೋಸ್ ಮಾಡೋಣ. ಇದು ರೆಗ್ಯುಲರ್ ಆಗಿ ಇಡ್ಲಿಗೆ ಬೇಯಿಸುವ ಎಷ್ಟು ಹೊತ್ತು ಬೇಕಾಗುತ್ತೆ? ಒಂದು 10 ನಿಮಿಷ.
10 ನಿಮಿಷ 10 ಬೇಕು. ನಿಮಿಷ ಮುದ್ದೆ ಬೆಂದಿರುತ್ತೆ, ಸೊಪ್ಪೆಲ್ಲ ಈರುಳ್ಳಿ ಎಲ್ಲ ಬೇಯಬೇಕಲ್ಲ. ಸರಿ, ಇದು ಇವಾಗ 10 ನಿಮಿಷ ಆಗಿದೆ, ಆಗಿರ್ಬೋದಾ? ಆಗಿದೆ ಅಲ್ಲ, ತೆಗಿಯೋಣ. ನೋಡಿ ಚೆಕ್ ಮಾಡಿ. ಚೆಕ್ ಮಾಡ್ತೀನಿ. ಸರಿ, ಬೆಂದಿದೆಯಾ? ಬೆಂದಿದೆ. ಯೂಶಲಿ ಇಡ್ಲಿಗೆ ಬೇಕಾಗುವಷ್ಟೇ ಟೈಮ್ ಬೇಕಾಗುತ್ತೆ ಅಲ್ವಾ? ರೆಗ್ಯುಲರ್ ಇಡ್ಲಿಗೆ ಅಷ್ಟೇ. ಚೆನ್ನಾಗಿ ಬೆಂದ್ಬಿಟ್ಟಿದೆ. ಸೊ ಖಾರ ಕಡುಬು ರೆಡಿ ಇದೆ ಅಲ್ವಾ? ಇದು ಎಣ್ಣೆ ಹಾಕಿರೋದ್ರಿಂದ ಕೆಳಗಡೆ ಕಚ್ಚೋದಿಲ್ಲ ರೀ. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಒಂದು ಸರಿ ಪ್ಲೇಟ್ ಕೊಡಿ. ಓಕೆ, ರೆಡಿಯಾಗಿದೆ. ಸಿಹಿ ಕಡುಬು, ಖಾರದ ಕಡುಬು, ಬಸವಣ್ಣವರ ಪ್ರಸಾದ. ವಿಭೂತಿ ಕೊಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಬಸವಣ್ಣನವರಿಗೆ ಪ್ರಸಾದ. ತಾವು ರುಚಿ ನೋಡಿ ಹೇಗಿದೆ ಅಂತ, ಸವಿ ರುಚಿ ನೋಡಿ ಹೇಳಿ. ಖಂಡಿತವಾಗೂ ಹೇಳ್ತೀನಿ. ಖಾರ ಕಡುಬು ತುಂಬ ಟೇಸ್ಟಾಗಿ ಮಾಡಿದ್ದೀರಾ. ಅದು ಹೂರ್ಣ ಇದೆಯಲ್ಲ, ಅದಕ್ಕೆ ನೀವು ಹೇಳ್ದಂಗೆ ಮೊಸರು ತುಪ್ಪ ಏನು ಬೇಡ. ಹೌದ್ರಾ? ಹಂಗೆ ಇದೆ, ಅದರಲ್ಲಿ ಒಳ್ಳೆ ಮಸಾಲೆ ಎಲ್ಲ ಇದೆಯಲ್ಲ, ಶುಂಠಿದು ಪರಿಮಳ, ಬೆಳ್ಳುಳ್ಳಿ ಎಲ್ಲ ರುಚಿಯಾಗಿದೆ. ಬೆಳಿಗ್ಗೆ ನೀವು ಹೇಳ್ದಂಗೆ ಊಟಕ್ಕೂ ಮಾಡ್ಕೋಬಹುದು. ತುಂಬಾ ರುಚಿಯಾಗಿದೆ. ರಾಗಿದು ಅಂತ ಅನ್ಸೋದೇ ಇಲ್ಲ, ಅದೊಂಥರ ಬೇರೆ ರುಚಿ ಮಾಡಿಬಿಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಖಾರ ಕಡುಬು ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಿಮಗೂ ತುಂಬ ಶರಣಾರ್ಥಿ. ಈ ಅವಕಾಶ ಮಾಡಿಕೊಡಿ. ಇದೇ ಮೊದಲನೇ ಸಲ ಬಂದಿರೋದು. ಬಸವ ಟಿ ವಿ ಅವರಿಗೆ ಎಲ್ಲರಿಗೂ, ಪ್ರೇಕ್ಷಕರಿಗೆ ಇವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೆ. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ರಾಗಿಯ ಸಿಹಿ ಕಡುಬು ಮತ್ತು ಖಾರ ಕಡುಬನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.